ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಅಂದರೆ ಫಸ್ಟ್ ಟಿಕ್ಕಾ ಮಾಡಿ ಅದರದ್ದು ಚಿಲ್ಲಿ ಟೈಪ್ ಮಾಡ್ತಿದ್ದೇನೆ. ಇದು ನೀವು ಎಲ್ಲಿ ಸಹ ಕೇಳಲಿಕ್ಕಿಲ್ಲ. ನಾನು ಇದಕ್ಕೊಂದು ಹೆಸರು ಕೊಟ್ಟಿದ್ದೇನೆ, ಚಿಕನ್ ಟಿಕ್ಕಾ ಚಿಲ್ಲಿ ಅಂತ. ಸೊ ಇದನ್ನೊಮ್ಮೆ ಟ್ರೈ ಮಾಡಿ, ಸೂಪರ್ ಟೇಸ್ಟ್ ಬರ್ತದೆ. ಆದರೆ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿಯನ್ನು, ಅಷ್ಟು ಒಳ್ಳೆ ಟೇಸ್ಟ್ ಬರ್ತದೆ ಇದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ಉಂಟು ಹಾಕಲಿಕ್ಕೆ, ಆದರೆ ಮೆಥಡ್ ಸಿಂಪಲ್ ಉಂಟು, ಬೇಗ ಮಾಡ್ಬೋದು. ಹಾಗೇನು ತುಂಬ ಟೈಮ್ ತಾಗೋದಿಲ್ಲ ಇದಕ್ಕೆ. ನೋಡಿ, ರೆಸಿಪಿಯನ್ನು ನೋಡಿ, ಈ ವಿಡಿಯೋ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ, ಚಿಕನ್ ಟಿಕ್ಕಾ ಚಿಲ್ಲಿ. ಇದು ನಾನು ಹೆಸರು ಕೊಟ್ಟದ್ದು ಇದಕ್ಕೆ. ಸಿಂಪಲ್ ಉಂಟು ರೆಸಿಪಿ, ಆದರೆ ಅಷ್ಟೇ ಟೇಸ್ಟ್ ಕೂಡ ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಅದಕ್ಕೋಸ್ಕರ ಮೊದಲಿಗೆ 2 ಟೀ ಸ್ಪೂನ್ ಅಷ್ಟು ಥಿಕ್ ಕರ್ಡ್ ಮೊಸರು, ಗಟ್ಟಿ ಮೊಸರನ್ನು ಹಾಕಬೇಕು. ನಂತರ 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಕಸೂರಿ ಮೇಥಿ, 1 ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್. ಪ್ಯಾಪ್ರಿಕಾ ಪೌಡರ್ ಇಲ್ಲದಿದ್ರೆ ನಿಮಗೆ ಚಿಲ್ಲಿ ಪೌಡರ್ ಹಾಕಬಹುದು. 1 ಟೀ ಸ್ಪೂನ್ ಟಿಕ್ಕಾ ಮಸಾಲ ಅಥವಾ ತಂದೂರಿ ಮಸಾಲ ಕೂಡ ಹಾಕಬಹುದು. ಅರ್ಧ ಕಪ್ ಅಷ್ಟು ಮಸ್ಟರ್ಡ್ ಆಯಿಲ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ 1 ಲೈಮ್ ಜ್ಯೂಸ್ ಅನ್ನು ಹಾಕಿ ಇದೊಂದು 1 ಅವರ್ ಅಥವಾ ಹಾಫ್ ಅನ್ ಅವರ್ 1 ಅವರ್ ಇಡಬೇಕು. ನಂತರ ಇದಕ್ಕೊಂದು ಚಾರ್ಕೋಲ್ ಇದು ಫ್ಲೇಮ್ ಕೊಡಬೇಕು. ಅಂದ್ರೆ ಚಾರ್ಕೋಲ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಘೀ ಹಾಕಿ ಮತ್ತೆ ಮುಚ್ಚಿಡ್ಬೇಕು. ಒಂದು ಅರ್ಧ ಗಂಟೆ ನಂತರ ಇದನ್ನು ಫ್ರೈ ಮಾಡಿ, 2 ಸೈಡ್ ಚೆನ್ನಾಗಿ ಫ್ರೈ ಆಗ್ಬೇಕಿದು. ನಮ್ಗೆ ಫ್ರೈ ಮಾಡೋದ್ರಲ್ಲೇ ನಮ್ಗೆ ಅದು ಚಾರ್ಕೋಲ್ ಸ್ಮೆಲ್ ಒಳ್ಳೆ ಬರ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ ಇದು ಫ್ರೈ ಮಾಡೋದ್ರಲ್ಲಿ. 2 ಸೈಡ್ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಬಾಣಲೆಗೆ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಎಣ್ಣೆ ಹಾಕಿ, ಮತ್ತೆ ಒಂದು ಸ್ವಲ್ಪ ದೊಡ್ಡ ಪೀಸ್ ಬಟರ್ ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ 2 ಈರುಳ್ಳಿ ಚಾಪ್ ಮಾಡಿ ಹಾಕಿ, ಅದನ್ನು ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಚಾಪ್ ಮಾಡಿ ಹಾಕಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಟಿಕ್ಕಾ ಮಸಾಲ, ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಇದಾದ ನಂತರ ಇದಕ್ಕೆ 1 ಸ್ಲೈಸ್ ಆನಿಯನ್ ಅನ್ನು ಹಾಕಿ, ಮತ್ತೆ ಸ್ವಲ್ಪ ಪುದೀನ ಲೀವ್ಸ್ ಅನ್ನು ಹೀಗೆ ಕಟ್ ಮಾಡಿ ಹಾಕಿ, ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ನಾನು ಹೇಳಿದಲ್ಲ, ಇದರಲ್ಲಿ ತುಂಬಾ ಮಸಾಲ ಉಂಟು ಹಾಕ್ಲಿಕ್ಕೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿ ಮಸಾಲ ಉಳಿತದಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ನಂತರ 2 ಟೀ ಸ್ಪೂನ್ ಸೋಯಾ ಸಾಸ್, 2 ಟೀ ಸ್ಪೂನ್ ಟೊಮೆಟೊ ಕೆಚಪ್, ಅರ್ಧ ಟೀ ಸ್ಪೂನ್ ಪ್ಯಾಪ್ರಿಕಾ ಪೌಡರ್, ಮತ್ತೆ 1 ಟೀ ಸ್ಪೂನ್ ಶುಗರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದನ್ನು. ಇದು ಕರೆಕ್ಟ್ ಬಾಯ್ಲ್ ಆದ ನಂತರ ಇದಕ್ಕೆ ಚಿಕನ್ ಪೀಸಸ್ ಅನ್ನು ಹಾಕಿ, ನಂತರ ಸ್ಲೈಸ್ ಮಾಡಿದ ಅರ್ಧ ಕ್ಯಾಪ್ಸಿಕಮ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಮತ್ತೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಗ್ರೀನ್ ಅನ್ನು ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಒಂದಲ್ಲ, ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಅನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ನಮ್ಮ ಚಿಕನ್ ಟಿಕ್ಕಾ ಚಿಲ್ಲಿ ರೆಡಿ ಆಗಿದೆ. ಇದು ಒಳ್ಳೆ ಅಂದ್ರೆ ಒಳ್ಳೆ ಟೇಸ್ಟ್ ಬರ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿದ. ನೀವು ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಉಂಟು ರೆಸಿಪಿ, ಆದ್ರೆ ಅಷ್ಟೇ ಟೇಸ್ಟ್ ಆಸಮ್ ಟೇಸ್ಟ್ ಬರ್ತದೆ ಇದರಲ್ಲಿ. ಸೊ ಇದನ್ನ ಖಂಡಿತವಾಗಿ ಟ್ರೈ ಮಾಡಿ. ನೀವು ಯಾವ್ದು ಟ್ರೈ ಮಾಡೋದಿದ್ರು ಇದನ್ನೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.